ಕೇಳಿಸ್ತಾ ಇಲ್ಲ. ನಿನ್ನ ಸ್ವರ ಮಾತ್ರ ಕೇಳ್ತಿದೆ ಅಷ್ಟೇ. ನಿನ್ನ ಹೃದಯದಲ್ಲಿ ತವಕ ಬರಲಿಲ್ಲ. ನಿನ್ನ ಶಬ್ದ ಆಡೋದು ಮುಖ್ಯ ಅಲ್ಲ. ನಿಜವಾಗಿಯೂ ಈ ದಾಹ, ಈ ಲೈನ್ಗಳು ಹೇಳುವ ಹಾಗೆ ನನ್ನೊಳಗೆ ಆ ದಾಹ ಇದೆಯಾ? ಬಾಯಾದ ಜಿಂಕಿಗ ಹಾಗೆ ಜೀವ ಜಲವಾಗಿ ನನ್ನನ್ನು ನೀಗಿಸು, ನನ್ನ ದಾಹವನ್ನು ನೀಗಿಸು ಎಂಬುದಾಗಿ. ನಿನ್ನೊಳಗೆ ದಾಹ ಇದೆಯಾ? ದಾಹ ಇದ್ರೆ ಎಷ್ಟೋ ವಿಷಯಗಳಲ್ಲಿ ಬದಲಾವಣೆಯನ್ನು ಕಾಣದೇ ಇರುವಂತ ನೀನು ಇವತ್ತಿಂದಲೇ ಬದಲಾವಣೆ ತಂದುಕೊತೀಯ. ಅದಕ್ಕೆ ಕಾರಣಗಳನ್ನು ಕೊಡೋದಿಲ್ಲ. ಮತ್ತೆ ಸೇವಕರು ಬಂದು ನಿನಗೆ ಆಲೋಚನೆಯ ಅವಶ್ಯಕತೆ ಇಲ್ಲ. ಕೆಲವರಿಗೆ ದೇವರಾತ್ಮ ಹೇಳ್ತಿದ್ದಾರೆ, ಸಂಧಾನ ಕುರಿತು ಕೇಳಿಸ್ಕೊಳ್ತಾ ಇದೆಯಾ? ಕ್ಷಮಾಪಣೆ ಕುರಿತು ವರ್ಷಗಟ್ಟಲೆ ನೀನು ಕೇಳಿಸ್ಕೊಳ್ತಾನೆ ಇದೆಯಾ? ಮತ್ತೊಬ್ಬ ವ್ಯಕ್ತಿ ನಿನ್ನ ಬಳಿ ಬಂದು, ತಪ್ಪು ಮಾಡಿರುವಂಥ ವ್ಯಕ್ತಿಯೇ ನಿನ್ನಲ್ಲಿ ಬಂದು ಕ್ಷಮೆ ಕೇಳಿದ್ರು ನೀನು ಕ್ಷಮಿಸಿಲ್ಲ. ದೇವರು ನಿನ್ನನ್ನು ಹೇಗೆ ಕ್ಷಮಿಸ್ತಾನೆ? ದೇವರು ನಿನ್ನನ್ನು ಹೇಗೆ ತಾನೇ ಕ್ಷಮಿಸಿ ಆತನ ಮುಂದೆ ನಿಲ್ಲಿಸಿ ನಿನ್ನ ಸ್ತುತಿಗಳನ್ನು ಹೊಂದಿಕೊಳ್ತಿದ್ದಾನೆ. ನೀನೊಂದು ವೇಳೆ ಸ್ತುತಿ ಎಂಬ ಕಾಣಿಕೆಯನ್ನು ಕೊಡುವುದಕ್ಕಿಂತ ಮುಂಚಿತವಾಗಿ ಹೋಗಿ ನಿನ್ನ ಸಹೋದರ ಸಂಗಡ ಒಂದಾಗುವ ಹೇಳಿದ್ದಾರೆ. ನೀನು ಕ್ಷಮೆ ಕೇಳಿರುವಂತ ವ್ಯಕ್ತಿಯನ್ನೇ ನೀನು ಕ್ಷಮಿಸದೇ ಇರುವುದಾದರೆ ಯಾರನ್ನ ಕ್ಷಮಿಸ್ತೀಯ? ದೇವರ ಮುಂದೆ ನೀನು ಮಾಡುವಂತ ತಪ್ಪುಗಳಿಂದಲೂ ಆ ವ್ಯಕ್ತಿ ಮಾಡುವಂತ ತಪ್ಪು ನಿನ್ನ ಮುಂದೆ ಅದು ಯಾವುದೂ ಅಲ್ಲ, ಅದು ಏನೇನೂ ಅಲ್ಲ. ನಿನ್ನ ಮಗನನ್ನು ಎಚ್ಚರಿಸ್ತಾ ಇದ್ದೇನೆ. ಪ್ರಿಯ ಮಗಳೇ, ನಿನ್ನೊಳಗೆ ಒಂದು ದಾಹ ಏನು? ಒಬ್ಬ ವ್ಯಕ್ತಿಯ ಮಾತುಗಳನ್ನು ನಿನ್ನ ಮೈ ಮೇಲೆ ಹಾಕೊಳ್ಳಿಕ್ಕೆ ಆಗಲ್ಲ, ಸಹಿಸಿಕೊಳ್ಳಕ್ಕೆ ಆಗ್ತಿಲ್ಲ ಅಂದ್ರೆ ನೀನು ಯಾವ ತಬಕದಲ್ಲಿ ಕರ್ತನ ಮುಂದೆ ಬಂದು ನಿಂತಿದ್ದೀಯ? ರಕ್ಷಣೆಯನ್ನು ಇಷ್ಟು ವರ್ಷಗಳಾದರೂ ನಿನ್ನಲ್ಲಿ ಆತ್ಮನ ನಡೆಸುವಿಕೆಯನ್ನು ಕಾಣ್ತಾ ಇಲ್ಲ. ಆತ್ಮನು ನಿನ್ನಲ್ಲಿ ಕೂಗ್ತಾ ಇದ್ದಾರೆ, ನಂದಿ ಹೋಗ್ತಿದ್ದಾರೆ. ತುಂಬಿಸಬೇಕು. ಇಲ್ಲಿ ಅನೇಕರಿಗೆ ಒಂದು ದಾಹ ಉಂಟಾಗಿದೆ, ಇನ್ನು ಕೆಲವರಿಗೆ ಬಂದಿಲ್ಲ. ಅನೇಕರಿಗೆ ದಾಹ ಉಂಟಾಗಿದೆ. ದೇವರಾತ್ಮನೆ ತುಂಬಿಸು, ಬಿಡುಗಡೆಗೊಳಿಸುವ ಆತ್ಮನಾಗಿ, ಸಂತೈಸುವ ಆತ್ಮನಾಗಿ ನೀನವನ್ನು ತುಂಬಿಸಿ ಈ ದಿನದಿಂದ ಇನ್ನೊಂದು ಹಂತದಲ್ಲಿ ದೇವ ಜನರು
ದೇವರ ಮಕ್ಕಳು ಎಂಬುದಾಗಿ ಗುರುತಿಸಲ್ಪಡುವ ಹಾಗೆ ನಡೆಸು. ಅತಿಯಾಗಿ ಪ್ರೀತಿ ಮಾಡಿದೆ, ಅತಿಯಾಗಿ ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠನಿಲ್ಲ ಪ್ರೀತಿಯು, ತಾಯಿಗಿಂತ ಶ್ರೇಷ್ಠನಿಲ್ಲ ಪ್ರೀತಿಯು. ನನ್ನ ಮೊದಲ ಪ್ರೀತಿ ನೀವೇ యేసయ్య, ನನ್ನ ಮೊದಲ ಪ್ರೀತಿ ನೀವೇ యేసయ్ಯ, 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 ನನ್ನ ಮೊದಲ ಪ್ರೀತಿ ನೀವೇ యేసయ్ಯ. ನನ್ನ ಮೊದಲ ಪ್ರೀತಿ ಯಾರು? ಲೋಕದಲ್ಲಿ ಮನುಷ್ಯರು ನನ್ನ ಮೊದಲ ಪ್ರೀತಿ ಪ್ರಿಯ ಸಭೆ, ತಾಯಿಯ ಗರ್ಭದಲ್ಲಿ ಇರುವಾಗಲೇ ಫಸ್ಟ್ ನಿನ್ನ ಪ್ರೀತಿಸಿದ್ದು ಯೇಸು ಮಾತ್ರವೇ. ನಿನ್ನ ಮೊದಲ ಪ್ರೀತಿ ಯಾರು ಗೊತ್ತಾ? ಯೇಸು ಮಾತ್ರ. ನನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಕಂಡಂತ ನನ್ನ ದೇವರೇ, ನನ್ನ ಸೃಷ್ಟಿಸಿದ ಆತನೇ, ನನಗೆ ನಿತ್ಯ ನರಕ ನಿತ್ಯ ಸ್ವರ್ಗ ಅದನ್ನು ನಿರ್ವಹಿಸುವ ಆತನು ನೀನೇ. ಅದಕ್ಕಾಗಿ ನಿನಗೆ ಸ್ತೋತ್ರ. ಯೇಸು ನಾಮ ಉಚ್ಚರಿಸುವುದೇ ಒಂದು ದೊಡ್ಡ ಸೌಭಾಗ್ಯ, ಒಂದು ಬಿಡುಗಡೆ, ಒಂದು ಆರಾಧನೆ, ಒಂದು ಭರವಸೆ. Thank you ಈಗ ದೇವರಾತ್ಮಗಳನ್ನು ಕೇಳ್ತಿದ್ದಾರೆ, ನಿನ್ನ ಆತ್ಮೀಕತೆ ವೃದ್ಧಿಗೊಳಿಸಬೇಕಾಗಿ. ಪ್ರಿಯ ಮಗನೇ, ಪ್ರಿಯ ಮಗಳೇ, ಅನ್ಯ ಭಾಷೆಯಿಂದ ಕರ್ತನ ಆರಾಧನೆ ಮಾಡು, ಅನ್ಯ ಭಾಷೆಯಿಂದ ಕರ್ತನ ಸ್ತುತಿ ಮಾಡು. Thank you, Jesus. ನನ್ನ ಮೊದಲ ಪ್ರೀತಿ ನೀವೇ యేసయ్య. ಹೃದಯದ ಕೈ ಇಟ್ಟು, ನನ್ನ ಮೊದಲ ಪ್ರೀತಿ ನೀವೇ యేಸయ్య.
ನೀ ಸಭೆಯಾಗಿ ಬಂದಂತ ಆರಾಧನೆಯಿಂದ ನೀನು ಹೊಂದಿಕೊಂಡದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ನಾಮದಲ್ಲಿ ಎಲ್ಲ ಸ್ತುತಿಗಳನ್ನು ಸಮರ್ಪಿಸುತ್ತೇವೆ ನಮ್ಮ ಪರಲೋಕದ ತಂದೆಯೇ. ಆಮೆನ್ ಆಮೆನ್.